ಕ್ಷಮ ಈ ಹೆಣ್ಣಿಗೆ. ಅಮ್ಮ, ಗಂಡ ತೊರೆದು ಇನ್ನು ಬೇರೆಯವರ ಆಶ್ರಯಕ್ಕೆ ಬಂದು ನಿಂತಿದೆ. ಅದೆಷ್ಟು ದಿನ ಅಂತ ಈ ರೀತಿ ಕಾಲ ಕಳೆಯಬೇಕು ತಾಯಿ? ಅಮ್ಮ, ಯಾವ ಅಪರಾಧವನ್ನು ಮಾಡದಿರೋ ನನಗೆ ಯಾಕಮ್ಮ ಇಂಥ ಕಳಂಕದ ಅಪವಾದ? ತಾಯಿ, ನನ್ನ ಪತಿ ದೇವರಿಗೆ ಒಳ್ಳೆ ಬುದ್ಧಿಯನ್ನು ಕೊಡಮ್ಮ. ಆದಷ್ಟು ಬೇಗ ಈ ಕಳಂಕದ ಅಪವಾದವನ್ನು ಸರಿಸಿ ಮತ್ತೆ ನನ್ನ ಪತಿಗೆ ನಾನು ಸೇರುವಂತೆ ಮಾಡ್ತಾಯಿ. ಮರಳಿ ನನ್ನ ಗೋಡೆಗೆ ನಾನು ಸೇರುವಂತೆ ಮಾಡ್ತಾಯಿ. ತಂಗಿ, ಇದೇನಮ್ಮ ಮನೆಯ ಶೃಂಗಾರ? ಕತ್ತಲೆ ಆವರಿಸಿದ್ದ ಈ ಮನೆಯನ್ನು ದಿವ್ಯ ಜ್ಯೋತಿಯಿಂದ ಬೆಳಗಿದ ತಂಗಿ ನೀನು. ಇದು ಮನೆಯೋ ಸ್ವರ್ಗವು? ಅಣ್ಣ ಬಾ ಅಣ್ಣ, ಇಂದು ನೂಲ ಹುಣ್ಣಿಮೆ ದಿನ, ಅಂದ್ರೆ ರಕ್ಷಾ ಬಂಧನದ ದಿನ. ಅದಕ್ಕೆ ಒಡ ಹುಟ್ಟಿದ ಅಣ್ಣನಿಗಿಂತ ಹೆಚ್ಚಾಗಿ ನೀನನ್ನ ಜೋಪಾನವಾಗಿ ನೋಡ್ಕೊಳ್ತಾ ಇದ್ದೆ. ನಿನಗೆ ರಕ್ಷಾ ಬಂಧನ ಕಟ್ಟಬೇಕು ಅಂತಾನೆ ಎಲ್ಲ ಸಿದ್ಧತೆ ಮಾಡಿಕೊಂಡಿದ್ದೀನಿ ಅಣ್ಣಯ್ಯ. ಹೌದಮ್ಮ ತಂಗಿ, ರಕ್ಷಾ ಬಂಧನ ಹೆಣ್ಣು ಮಕ್ಕಳಿಗೆ ಪವಿತ್ರವಾದ ಹಬ್ಬ. ನೋಡಮ್ಮ, ಈ ಹಬ್ಬಕ್ಕೊಂದು ಇತಿಹಾಸವಿದೆ. ಚಿತ್ತೂರಿನ ಮಹಾರಾಣಿ ಕರ್ಣಾವತಿ ಅವರ ರಾಜ್ಯವನ್ನು ಕಬಳಿಸಬೇಕೆಂದು ವೈರಿಗಳು, ಶತ್ರುಗಳು ಕಿರುಕುಳ ಕೊಡುತ್ತಿದ್ದರು. ಅವರ ಕಿರುಕುಳಕ್ಕೆ ಬೆಂದು ಬೆಂಡಾಗಿದ್ದ ಕರ್ಣಾವತಿ ದೆಹಲಿಯ ಬಾದಶಾಹ ಹುಮಾಯೂನನಿಗೆ ಸಹೋದರತೆಯ ಪ್ರತೀಕವಾಗಿ, ರಕ್ಷಣೆಯ ಪ್ರತೀಕವಾಗಿ ರಾಖಿಯನ್ನು ಕಟ್ಟಿದಳು. ಪ್ರತ್ಯುಪಕಾರವಾಗಿ ಹುಮಾಯೂನನು ತನ್ನ ಸೈನ್ಯವನ್ನು ಕಳುಹಿಸಿ ಕರ್ಣಾವತಿಯ ಶತ್ರುವನ್ನು ಸೆದೆಬಡಿದು ಕರ್ಣಾವತಿಯನ್ನು, ಚಿತ್ತೂರನ್ನು ರಕ್ಷಿಸಿದನು. ಆವಾಗಿನಿಂದ ಈಗಿನವರೆಗೆ ಈ ಪರಂಪರೆ ಬಂದಿದೆಯಮ್ಮ. ಹೌದಣ್ಣ, ಆ ಹುಮಾನನ್ನ ಆ ದೇವಿ ರಕ್ಷಣೆಗೆ ಹಾಗೆ ಇದ್ದು ಆ ಭಗವಂತ ನಿನ್ನ ರಕ್ಷಣೆ ಮಾಡ್ಲಿ ಅಂತ ಈ ರಕ್ಷಾ ಬಂಧನ ಕಟ್ತೀನಿ. ಕುಳಿತುಕೋ ಬಾ.
ದೇವರು ಬಸವೇಶ್ವರ ನಿನ್ನನ್ನು ಹೀಗೆ ಸುಖವಾಗಿಟ್ಟಿರಲಮ್ಮ. ಅಣ್ಣ, ಆ ದೇವರು ನನ್ನನ್ನ ಸುಖವಾಗಿಡೋದೆ. ಏನನ್ನ ಸುಖವಾಗಿರ್ತಾನೆ, ಏನನ್ನ ಸುಖವಾಗಿರ್ತಾನೆ. ಕಣ್ಣರಿಂದ ದೂರ ಮಾಡಿದ ಆ ದೇವರು ನನ್ನನ್ನು ಹೇಗೆ ಸುಖವಾಗಿರ್ತಾನೆ. ತಂಗಿ ನೋಡಮ್ಮ, ದೇವರು ಮೇಲಿರುವನು, ಅವನು ಸೂತ್ರಧಾರನು, ನಾವು ಕೇವಲ ಪಾತ್ರಧಾರಿಗಳು ಅಷ್ಟೇ. ಅವನು ನುಡಿಸಿದಂತೆ ನುಡಿಯಬೇಕು, ನಡೆಸದಂತೆ ನಡೆಯಬೇಕು, ಆಡಿಸಿದಂತೆ ಆಡಬೇಕು ಅಷ್ಟೇ. ಏಕಮ್ಮ ಕಣ್ಣಲ್ಲಿ ನೀರು. ಅಣ್ಣ, ಅದಾವ ರೀತಿ ಆಡಿಸೋಣ ಆ ದೇವರನ್ನ ಬಾಯಿನಲ್ಲಿ. ಆ ದೇವರಿಗೆ ಕರುಣೆ ಎಂಬುದೇ ಇಲ್ಲದೆ ಸತಿ ಸಾತ್ವಿ ಶಿರೋಮಣಿ ಹಾಕಿ, ಹಿಂದೆ ಸತ್ಯವಾದ ಸಾವಿತ್ರಿ ಹಾಕಿ, ಪತಿವ್ರತೆಗೆ ಬಾಳನ ಕಟ್ಟಿಕೊಂಡು ಬದುಕ್ತಾ ಇರೋ ನಾನು ಇವತ್ತು ಕಳಂಕಿನಿ ಎಂಬ ಅಪವಾದ ಹೊತ್ತು ಗಂಡನಿಂದ ದೂರವಾಗ್ಬಿಟ್ನಲ್ಲಣ್ಣ. ಹೇಳಣ್ಣ, ಇದರಲ್ಲಿ ನನ್ನ ತಪ್ಪೇನಿದೆ? ಆ ದೇವ್ರು ಯಾಕೆ ನನಗಿಂತ ಶಿಕ್ಷೆಯನ್ನು ಕೊಟ್ಟ? ನೋಡಮ್ಮ, ಇದು ದೇವರು ಕೊಟ್ಟ ಶಿಕ್ಷೆ ಅಲ್ಲಮ್ಮ, ಇದು ನರ ರೂಪದ ರಾಕ್ಷಸರು ಸೃಷ್ಟಿಸುವಂತಹ ಒಂದು ಘಟನೆ. ನಾವು ದೇವರಿಗೆ ಹಾಗೆ ಹೀಗೆ ಮಾತನಾಡಬಾರ್ದಮ್ಮ. ನೋಡಮ್ಮ, ದೇವರು ಸರ್ವವ್ಯಾಪಿ, ನಿರ್ಗುಣ, ನಿರಾಕಾರ. ದೇವರು ಎಲ್ಲ ಕಡೆಗೆ ಇರುವನು. ಅನ್ನದ ಅಗುಳಿನಲ್ಲಿ, ನೀರಿನ ಹನಿಗಳಲ್ಲಿ, ಮಣ್ಣಿನ ಕಣಗಳಲ್ಲಿ. ನೋಡಮ್ಮ, ದುಷ್ಟರ ಸೊಕ್ಕು ಹೆಚ್ಚಾದಾಗ ಯಾವುದಾದರೊಂದು ರೂಪದಲ್ಲಿ ಬರುತ್ತಾನಮ್ಮ ಆ ದೇವರು. ನರಸಿಂಹನ ರೂಪದಲ್ಲಿ ಬರಲಿಲ್ಲವೇ ಆ ಪ್ರಹ್ಲಾದನ ದೇವರು? ನೋಡಮ್ಮ ತಂಗಿ, ಮುಳ್ಳುಗಳ ಮಧ್ಯದಲ್ಲಿ ಅರಳಿದ ಗುಲಾಬಿಯ ಹೂವಿನ ನಗು ಯಾರಿಗೆ ತಾನು ಇಷ್ಟವಾಗಲಾರದು. ಅದೇ ರೀತಿ ಕಾಮುಕರು ಎಂಬ ಮುಳ್ಳುಗಳ ಮಧ್ಯದಲ್ಲಿ ಅರಳಿ ಪತಿವ್ರತಿಯಾಗಿ ಬದುಕಬೇಕಮ್ಮ ಈ ಸಮಾಜದಲ್ಲಿ. ಗರತಿ ಎಂಬ ಪುಣ್ಯ ಕೋಗಿಲೆಯ ಕೂಗು ಮುಗಿಲು ಮುಟ್ಟಬೇಕು, ಅಂದಾಗಲೇ ಹೆಣ್ಣಿನ ಬಾಳಿಗೆ ಶೋಭೆ. ಅಣ್ಣ, ದೇವರಂತ ಅಣ್ಣ ನನ್ನ ಬೆನ್ನಿಗೆ ನೀನಿದ್ದಾಗ ಅದು ಎಷ್ಟು ಸುಲಭನೋ ಅಷ್ಟೇ ಸರಳವಾಗಿರುತ್ತಣ್ಣ. ಅದನ್ನ ಸಾಧಿಸೋ ತೋರಿಸೋಕೆ ನನ್ನಿಂದ ಸಾಧ್ಯ ಅಣ್ಣ. ಖಂಡಿತವಾಗೂ ನಾನು ಸಾಧಿಸಿ ತೋರಿಸ್ತೇನೆ. ಹೌದಮ್ಮ, ಆದರ್ಶ ನಾರಿಯಾಗಿ ಬದುಕಬೇಕಮ್ಮ ಈ ಸಮಾಜದಲ್ಲಿ. ಸೂರ್ಯ ಚಂದ್ರನಿರುವ ತನಕ ಈ ನಿನ್ನ ಹೆಸರು ಅಜರಾಮರವಾಗಿರ್ಬೇಕಮ್ಮ. ಇಷ್ಟೇ ಈ ನಿನ್ನ ಅಣ್ಣನ ಆಸೆ. ಅಂದ ಹಾಗೆ ನಿಮ್ಮ ಮನೆಯವರ ಪರಿಚಯ ನನಗಾಗಲಿಲ್ಲ. ಅಣ್ಣ, ಅದು ನಮ್ಮ ಮನೆಯವರ ಹೆಸರು ವಿಜಯ್ ಅಂತ. ಶಂಕರ್ ಅಂತ ಇದ್ದಾರಲ್ಲ ರೈತ, ಅವರ ಮಗ. ಅವರು ತುಂಬಾ ಒಳ್ಳೆಯವರು ಅಣ್ಣ. ಯಾಕೋ ಏನು, ಯಾವ ಕೆಟ್ಟ ದೃಷ್ಟಿ ಬಿತ್ತೋ ಏನು, ನನ್ನಿಂದ ದೂರವಾಗ್ಬಿಟ್ಟಿದ್ದಾರೆ. ನೋಡಮ್ಮ ತಂಗಿ, ಈ ಸಂಸಾರವೆಂಬ ಚಕ್ಕಡಿಗೆ ಸತಿಪತಿಗಳೆಂಬ ಎರಡು ಗಾಲಿಗಳಿದ್ದಾಗಲೇ ಈ ಬದುಕಿನ ಬಂಡಿ ಸುಸೂತ್ರವಾಗಿ ಸಾಗುವುದು. ಗಾಲಿಗಳಿಲ್ಲದೆ ಅನಾಥವಾಗಿ ಬಿದ್ದಿರುವ ಈ ನಿನ್ನ ಬಾಳ ಬಂಡಿಗೆ ಎರಡು ಗಾಲಿಗಳನ್ನು ಜೋಡಿಸಬೇಕೆಂದಿದ್ದೇನೆ. ಅಂದರೆ ಸತಿಪತಿಗಳಾದ ನಿಮ್ಮಿಬ್ಬರನ್ನು ಒಂದು ಮಾಡಬೇಕೆಂದಿದ್ದೇನೆ. ಇದು ನಿಜ, ಆದ್ರೆ ಸಾಧ್ಯವಿಲ್ಲ ಅಣ್ಣ, ಸಾಧ್ಯವಿಲ್ಲ. ಯಾಕೆಂದ್ರೆ ಯಾವ ಪಾಪಿಗಳಿಗೆ ನಾವು ಅನ್ಯಾಯ ಮಾಡಿ ಹೋದ್ರು ಅಚ್ಚಮನ್ನ ಘಟ ಸರ್ಪವಾಗಿ ವಿಷವನ್ನ ಅವರ ತಲೆಯಲ್ಲಿ ಕೊಟ್ಟು ಬಿಟ್ಟಿದ್ದಾರಣ್ಣ. ಸಂಶಯ ಎಂಬ ವಿಷ ಅವರಿಗೆ ಮೈಯೆಲ್ಲ ಏರ್ಬಿಟ್ಟಿದೆ. ಈಗ ನಾವು ಏನ್ ಹೇಳಿದ್ರು, ಏನ ಅರ್ಥ ಮಾಡಿಸಿದ್ರು ತಿಳಿದುಕೊಳ್ಳೋ ಶಕ್ತಿ ಅವ್ರಿಗಿಲ್ಲಣ್ಣ, ಅವ್ರಿಗಿಲ್ಲ. ಹೌದಮ್ಮ, ಇನ್ನೂ ಸ್ವಲ್ಪ ದಿನಗಳು ಕಳೆಯಲಿ. ಅವರ ಮನಸ್ಸಿನಲ್ಲಿ ಹೆಪ್ಪುಗಟ್ಟಿದ ಮಲಿನ ದೂರವಾದ ಮೇಲೆ ನಿಮ್ಮಿಬ್ಬರನ್ನು ಒಂದು ಮಾಡುವ ಭಾರ ನನ್ನದಮ್ಮ, ನನ್ನದು. ಅಲ್ಲಿಯವರೆಗೆ ನೀನು ಇಲ್ಲಿಯೇ ನಮ್ಮ ಮನೆಯಲ್ಲಿ ಇರುವುದು ಒಳ್ಳೆಯದು. ಆಯ್ತಮ್ಮ, ನೀನು ಹೇಳಿದಂತೆ ಆಗಲಿ, ಹಾಗೆ ಮಾಡ್ತೀನಿ. ಆಯ್ತಮ್ಮ, ನನಗೆ ಆಫೀಸ್ಗೆ ಟೈಮ್ ಆಗುತ್ತದೆ. ನಾಷ್ಟ ಮಾಡಬೇಕು, ಬಾ ಒಳಗೆ ಹೋಗೋದು.